ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇದು ನಾವು ಇದು ಡೀಟೇಲ್ಸ್ ಫೈಲ್ ಮಾಡಿರೋದು. ಬ್ಯಾಲೆನ್ಸ್ ಶೀಟ್ ಸ್ವಲ್ಪ ತೋರಿಸಿ. This is from the time you started your yes. ಇದ್ರಲ್ಲಿ ಎಲ್ಲ ಕ್ಲಿಯರ್ ಇದೆ. ನಮ್ಗೆ ಎಷ್ಟು ದುಡ್ಡು ಬಂದಿದೆ, ಏನೇನ್ ನಾವು ಮಾಡಿದೀವಿ ಅದೆಲ್ಲ ಡೀಟೇಲ್ಸ್ ಇದರಲ್ಲಿ ಇದೆ. ಇದು ಒಂದು ಕಾಪಿ ನಾನು ನಿಮ್ಗೆ ಕೊಡ್ತೀನಿ. ನೀವು ನ್ಯೂಸ್ ಅಲ್ಲಿ ತೋರಿಸಬೇಕು ಎಷ್ಟು ಕೋಟಿ ನಮ್ಗೆ ನಾರಿ ಫೌಂಡೇಶನ್ ಅಲ್ಲಿ ಇದೆ ಅಂತ. ಇದು ತೋರಿಸಿ ನೀವು ಎಲ್ಲ ಇದೆ. ಒಂದು ಕಾಪಿ ಕೊಡ್ತೀನಿ, ನೀವು ತೋರಿಸ್ಲೇಬೇಕು ಅದು. ಮತ್ತೆ ಸಮೀವುದ್ದೀನ್ ಮತ್ತು ನಾರಿ ಫೌಂಡೇಶನ್. ಸಮೀವುದ್ದೀನ್ ಇಸ್ ನೋ ರಿಲೇಟೆಡ್ ಟು ನಾರಿ ಫೌಂಡೇಶನ್. ಅವರು ಮೆಂಬರ್ನೂ ಅಲ್ಲ, ಆಫೀಸ್ ಬ್ಯಾರಿಯರು ಅಲ್ಲ. ಹಿ ಇಸ್ ನೋ ವೇರ್ ರಿಲೇಟೆಡ್ ಟು ನಾರಿ ಫೌಂಡೇಶನ್. He is a social activist. He is working for many social organizations. Same like that, he have worked as a volunteer for Nari Foundation in 4 to 5 camps. From last 1 year, not more than that. ಅದು ಏನು ಭಾಗ್ಯ ಇದರಲ್ಲಿ ಇಲ್ಲ. He is nowhere related to Nari Foundation. ನಾರಿ ಫೌಂಡೇಶನ್ ನಡೆಯೋದು ನಾನೊಬ್ಳೆ. ಹೋಲ್ ಅಂಡ್ ಸೋಲ್ ಐ ಆಮ್ ರನ್ನಿಂಗ್ ದಿ ಆರ್ಗನೈಸೇಷನ್. ನಿಮ್ಮ ಆಫೀಸ್ ನಾರಿ ಫೌಂಡೇಶನ್ ಸರ್ ಆಫೀಸ್ ಇತ್ತು HBR ಲೇಔಟ್ ಅಲ್ಲಿ. ಲಾಕ್ಡೌನ್ ಅಲ್ಲಿ ನಾನು ಅದು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಐ ಆಮ್ ವರ್ಕಿಂಗ್ ಫ್ರಮ್ ಹೋಮ್. ಬಾಡಿಗೆ ತಗೊಂಡಿದ್ದು ಅದು ಕಟ್ಟಕ್ ಆಗಿಲ್ಲ. ಐ ಹ್ಯಾವ್ ಲೆಫ್ಟ್ ದಟ್. ಇನ್ನೊಂದು ಆರೋಪ ಸಹ ಕೇಳ್ಬರ್ತಾ ಇತ್ತು. ನಾರಿ ಫೌಂಡೇಶನ್ ಅಧ್ಯಕ್ಷತೆಯನ್ನು ಯಾರಿದ್ದಾರೆ ಅವರು ಸಹ ನಾನೇ ವೈಫ್ ಅವ್ರದ್ದು. ಅದಕ್ಕೆ ಆತರ ಅರ್ಥ ಆಗಿಲ್ಲ ನಿಮ್ ಕ್ವಶನ್. ಅಮ್ಮ ಸಮೀವುದ್ದೀನ್ ಅವರು ಇದ್ರಲ್ಲಿ ಜಂಟಿ ಕಾರ್ಯದರ್ಶಿ ಆಗಿದ್ರು ಅಂತ ಹೇಳಿ ಪತ್ರಿಕೆ ಹೇಳಿಕೆಗಳು ಮತ್ತೆ ಪತ್ರಿಕೆಗಳು ಒಂದೇ ಆಗಿದೆ. ನೀವೇ ಕೂಡ ಫೇಸ್ಬುಕ್ ಅದು ಬ್ರೋಚರ್ ಅದು. ಹ್ಯಾವ್ ಯು ಗಾಟ್ ಎನಿ ಡಾಕ್ಯುಮೆಂಟ್ ಫ್ರಮ್ ನಾರಿ ಫೌಂಡೇಶನ್ ಬೈ ಸೇಯಿಂಗ್ ದಟ್ ಸಮೀವುದ್ದೀನ್ ಇಸ್ ಜಾಯಿಂಟ್ ಸೆಕ್ರೆಟರಿ ಆಫ್ ನಾರಿ ಫೌಂಡೇಶನ್? ಹ್ಯಾವ್ ಯು ರಿಸೀವ್ಡ್? ಇಟ್ ಈಸ್ ಆನ್ ಬ್ರೌಚರ್ ಸರ್. It is not a document. See, madam, local newspapers already mention ಮಾಡಿದ and there was statement ಅಂತ ಇದೆ ಅಂತ. ಕೋಲಾರ ಲಯನ್ಸ್ ಫೌಂಡೇಶನ್ ನಾರಿ ಫೌಂಡೇಶನ್ ವತಿಯಿಂದ ಮಹಿಳಾ ದಿನಾಚರಣೆ ಪ್ರಯುಕ್ತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲ ಸರ್, ಒಂದ್ ನಿಮಿಷ ನಾನು ಹೇಳ್ತೀನಿ. ಇವಾಗ ಕೋಟ್ಯಾಂತರ ರೂಪಾಯಿ ನೀವೇ ತೋರಿಸ್ತಾ ಇದ್ದೀರಾ. You people are showing it, right? ಇವಾಗ ನಾನು ಅದಕ್ಕೂ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮ್ಗೆ. He is nowhere related to Nari Foundation. ನಾನು ಹೇಳ್ತಾ ಇದ್ದೀನಿ, ಅವ್ರ ಮೆಂಬರ್ನೂ ಅಲ್ಲ, ಆಫೀಸ್ ಬ್ಯಾರರು ಏನೂ ಅಲ್ಲ ಅವರು. He have no post in Nari Foundation. ಇಲ್ಲ, ಅಲ್ಲಿಗಿಂದ ಒಂದು ಎಜುಕೇಶನ್ ಟ್ರಸ್ಟ್ ಇತ್ತು, ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಆ ಟ್ರಸ್ಟ್ ಮೇಲೆ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ದಾಳಿ ಆಗಿತ್ತು. ಆ ಟ್ರಸ್ಟ್ಗೂ ಮತ್ತೆ ನಿಮ್ಮ ಫೌಂಡೇಶನ್ ಏನಾದ್ರು ಸಂಬಂಧ ಇದೆ? ಈಗ ಅಲ್ಲಿರ್ತಕ್ಕಂಥ ಟ್ರಸ್ಟ್ ನ ಮೆಂಬರ್ಸ್ ಗಳು ನಿಮ್ಮ ವಾಲಂಟಿಯರ್ ಆಗಿ ಕೆಲಸ ಮಾಡಿ ಇಲ್ಲ. ಮತ್ತೆ ಯಾಕೆ ಮೇಡಮ್ ಇಷ್ಟು ನಾರಿ ಫೌಂಡೇಶನ್ ಇಷ್ಟು ಈ ರೀತಿ ಒಂದು ಇದಾಯ್ತು ಅಂತ? ಸರ್ ನಿಮ್ಮಿಂದಾನೆ ಅಲ್ಲ, ನಮ್ಮಿಂದ ಈ ತರ ಪೊಲೀಸ್ ಇದ್ರಿದ್ರೆ ಸಂಖ್ಯೆಯಲ್ಲಿ ಬಂದಿರ್ಬೋದು ಅಥವಾ ಏನಾದ್ರು ಬಂದಿರ್ತಾನೆ ಈ ತರ ಇದಾಗುತ್ತೆ. ನಾವು ಬರೆಯಕ್ಕಾಗಲ್ಲ ಸರ್. ಅದಕ್ಕೆ ನಾನು ಸಮೀವುದ್ದೀನ್ ಅವ್ರಿಗೂ ಮತ್ತೆ ಅಲ್ಲಿಗಿನ ಸಂಘಟನೆಗೂ ಲಿಂಕ್ ಇದೆ ಅಂತ ಪೊಲೀಸರು ಅಲಿಗೇಷನ್ ಮಾಡ್ತಾರೆ. ಪೊಲೀಸರು ಈ ಇಂಟೆನ್ಷನ್ ಇಂದಾನೆ ಪೊಲೀಸ್ನವರು ಪಿಕ್ ಮಾಡಿರೋದು ಅಂತ ಹೇಳಿ ಮಾಹಿತಿ. ಸರ್ ಅವರು ಏನೇನೋ ಸಮೀವುದ್ದೀನ್ ಬಗ್ಗೆ ಹೇಳ್ತಾ ಇದ್ದಾರೆ. ದೇ ಇನ್ವೆಸ್ಟಿಗೇಟ್ ಅಬೌಟ್ ದಟ್. ಓಕೆ, ಸರಿನಾ? ಕೋರ್ಟ್ ಇದೆ, ಲಾ ಇದೆ. ಅದಕ್ಕೆ ನನ್ಗೆ ನಂಬಿಕೆ ಇದೆ ಕಾನೂನಲ್ಲಿ. ಅಲ್ಲ ಮ್ಯಾಮ್, ಈಗ ನಿಮ್ಮ ಹಸ್ಬೆಂಡ್ ಬೇರೆ ಯಾರು ಅಲ್ಲ, ನನ್ನ ಹಸ್ಬೆಂಡ್ ಇದ್ದವರು. ನಿಮಗೆ ಗೊತ್ತಿರ್ಲಿಲ್ವಾ ಇವರು ಈ ತರ ಎಲ್ಲ ಬೇರೆ ಭಾಗಿಯಾಗಿದ್ರೆ ಏನಾದ್ರು ಸಂಬಂಧಪಟ್ಟಂಗೆ? ಫ್ರಮ್ 2 years ನನಗೆ ಮ್ಯಾರೇಜ್ ಆಗಿದ್ದು 2 years ಅವ್ರ ಜೊತೆ ಅಷ್ಟೇ. ಟೈಮಲ್ಲಿ ನೀವೇನಾದ್ರು ಅಬ್ಸರ್ವ್ ಮಾಡಿದ್ರೆ ಏನಾದ್ರು ಇಲ್ಲ.
ನೀವು ಮತ್ತೆ ಆಕ್ಟಿವಿಟೀಸ್ ಮಾಡಿದ್ರೆ ಹೆಚ್ಚಾಗಿ ನೀವು ಆಕ್ಟಿವಿಟೀಸ್ ಮಾಡ್ತಿರೋದು ತೊಡಗಿಸ್ಕೊಂಡಿರೋದು ಸಂವಾದಗಳ ಕಾರ್ಯಕ್ರಮ ಮಾಡ್ತಿದ್ರಿ ಈ ರೀತಿ ಹೆಲ್ತ್ ಕ್ಯಾಂಪ್ ಗಳನ್ನ ಸ್ಕೂಲ್ಗಳೆಲ್ಲ ನಾವು ಅದಕ್ಕೆ ಹೋಗೇ ಇಲ್ಲ. NRCC ಪ್ರೊಟೆಸ್ಟ್ ಸಂಬಂಧಪಟ್ಟ ನೀವು ಯಾವುದೇ ರೀತಿಯ ಪ್ರೊಟೆಸ್ಟ್ ಪ್ರತಿಭಟನೆಗಳು ನಡೆದಿಲ್ಲ? ಇಲ್ಲ, ನಾರಿ ಫೌಂಡೇಶನ್ ಅದಲ್ಲಿ ಏನೂ ಆಗಿಲ್ಲ ಆತರ. ಸಮೀವುದ್ದೀನ್ ಅವರು ಅದರಲ್ಲಿ ಏನಾದ್ರು ಇನ್ವಾಲ್ವ್ಮೆಂಟ್ ಇರೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ? ಯಾವುದು ನನ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಐ ಹ್ಯಾವ್ ಟೋಲ್ಡ್ ಹಿಮ್, ಹಿ ಇಸ್ ಅ ಸೋಷಿಯಲ್ ಆಕ್ಟಿವಿಸ್ಟ್. ಏನ್ ಕೆಲಸ ಮಾಡ್ತೀರಿ? ಏನ್ ಬಿಸ್ನೆಸ್ ಏನಾದ್ರು ಮಾಡ್ತೀರಾ? ಸರ್ ನಿಮ್ಗೆ ಕರೆದಿರೋದು ನಾರಿ ಫೌಂಡೇಶನ್ ಕ್ಲಾರಿಫಿಕೇಶನ್ ಕೊಡಕ್ಕೆ. ಅಲ್ಲ ಮೇಡಮ್, ಈಗ ಮನೇಲಿ ಇದ್ದಾಗ ಅಟ್ಲೀಸ್ಟ್ ನೀವ್ ಏನ್ ಕೆಲಸ ಮಾಡ್ತಿದ್ರಿ ಮೇಡಮ್? ಈಗ ಬಿಸ್ನೆಸ್ ಮಾಡ್ತಾ ಇದ್ರು ಸರ್. ಅಲ್ಲ ಮೇಡಮ್, ಕೇಟರಿಂಗ್ ಬಿಸ್ನೆಸ್. ಮೇಡಮ್ ಈಗ ಒಂದು ಕುಟುಂಬ ಅಂತ ಬಂದಾಗ ಗಂಡ ಏನ್ ಮಾಡ್ತಿರ್ತಾರೆ, ಹೆಂಡತಿ ಏನ್ ಮಾಡ್ತಿರ್ತಾರೆ ಅಂತ ಕೇಳೋದು ಕಾಮನ್. ಸೊ ನೀವು ಏನಾದ್ರು ಕೇಳಿದ್ರ ಹೇಗೆ ಏನ್ ಕೆಲಸ, ಬಿಸ್ನೆಸ್ ಅಂದ್ರೆ ಯಾವ ತರ ಬಿಸ್ನೆಸ್, ಏನು ಕ್ಯಾಟರಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರು? ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು ಮೇಡಮ್ ಅವರು? ಐ ಥಿಂಕ್ ಸೊ ಫ್ರಮ್ 1 year. ಬಿಫೋರ್ ದಟ್ ಅವ್ರು ಬೇರೆ ಕೆಲಸ ಮಾಡ್ತಾ ಇದ್ರು. ಮ್ಯಾರೇಜ್ ಆಗಿರೋದು ನನಗೆ 2 ವರ್ಷನೇ. 2 years ಬ್ಯಾಕ್ ಮ್ಯಾರೇಜ್ ಆಗಿತ್ತು. 2 years ಬ್ಯಾಕ್ ಅವಾಗ ಇಲ್ಲ ಅಂತ ಹೇಳಿ. I have with me Fatima Tabassum, who is Eye of Strong, because her husband has been arrested for the violence in DJL and KJL, and her organization NGO Nari Foundation has come in the news. So she has come here for clarification, and she's speaking to National News on this clarification. First of all, I want to ask you, why have you called for a press meet, and what have you to say? Nari Foundation's name has been coming in the media, saying that it's been getting funds, a lot of funds from abroad, and these funds are being misused. So what is your take on that? First of all, from yesterday in all the news channels, they are showing that Nari Foundation getting crores of rupees from foreign countries. I don't accept that because first of all, we don't have any FCRA registration to get foreign funds. FCRA registration should be done to get the foreign funds. And I have given the balance sheet of Nari Foundation. Clearly it is mentioned whatever the amount it's been come in the account of Nari Foundation. 7 lakhs, I think so till now it have come. I have given the balance sheet. Crores of rupees from nowhere it have come to Nari Foundation, and there is no link from foreign country or any other countries. What does Nari Foundation do? It works for the upliftment of women in the conflict areas, like child abuse, workplace abuse. We do many health camps, like breast cancer camps, health checkup camps, blood donation camp, thyroid camp in Bangalore and outskirts of Bangalore. And from how long is this organization there? And your husband, Mr. Samiullah, who has been in the Eye of Strong, how long has he been with you, and what is his role in this organization? From 2016, the Nari Foundation got registered. From past 5 years, we are running this organization. Samyuddin and Nari Foundation, which is totally different. Different. Yes. So he is nowhere connected with Nari Foundation. Yes, he is nowhere connected to Nari Foundation. He is not a member, not a barrier of Nari Foundation. So what exactly does Mr. Sami do? He is a social activist. He works for many social organizations. Like? No, I don't. He is a social activist. He works from past 6 months. He is working as a COVID warrior. I think so. There is a news in the news channel also about prohibition of 86-year Christian man. Yeah. Yes. In Baptist Hospital. Yes. He was the person in that also. Okay. We can get the pics of him in that video. Achha. And what have you to say? But now that Nari Foundation and your husband and name are getting involved in these riots, in this violence, so what is your take on that? And he has been arrested. And did anybody from the police department contact you, or did they question you? No, I have not received any information from CCB or any police officer till now. So I have filed a complaint, missing complaint. And who's this? He's a lawyer or? He is Samyuddin's lawyer. Samyuddin. Sir, your take on this?
No. So, Fatima Tabassul was a clear fact that her organization, Nari Foundation, does the upliftment of the poor and the needy and the women. And whatever fund she has got is only 7 lakh, and she's willing to show to any agencies how they got the funding. She also says that her husband Samullah has no connection whatsoever with the Nari Foundation, and she also said her husband is a social activist, and till recently he was a COVID warrior. Rizwan Asad, Nashimali.